ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ. ಕಳೆದ 4 ದಿನಗಳಿಂದ ಇಂಡಿಗೋ ಫ್ಲೈಟ್ನಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಇತ್ತು. ಇವತ್ತು 5ನೇ ದಿನ. ಈ ಇಂಡಿಗೋ ಸಂಸ್ಥೆಯಿಂದ ನಂಬಿ ಕೆಟ್ಟಿದ್ದಾರೆ ನೂರಾರು ಜನ ಪ್ರಯಾಣಿಕರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ಹೇಳಂಗಿಲ್ಲ. ಪಾಪ ಸರಿಯಾದ ಟೈಮ್ಗೆ ಊಟ ಇಲ್ಲ, ನೀರಿಲ್ಲ, ಕುರ್ಚಿಲೇ ಕೂತ್ಕೊಂಡು ಕಾದು ಸುಸ್ತಾಗಿ ಜನ ನಿದ್ರೆಗೆ ಜಾರಿದ್ರು. KIALನಿಂದ ತೆರಳುವ 10 ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆದವು. ಏಕಾಏಕಿ ಕ್ಯಾನ್ಸಲ್ ಆಗಿದ್ದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಡಿಲೇ ಅಂತ ಹೇಳಿ 2 ಅವರ್ಸ್ ಆದಮೇಲೆ ಬರುತ್ತೆ, 3 ಅವರ್ಸ್ ಆದಮೇಲೆ ಬರುತ್ತೆ ಅಂತ ಹೇಳಿ ಕಡೆ ಕ್ಯಾನ್ಸಲ್ ಮಾಡಿದ್ದು. ಅಷ್ಟೊತ್ತು ಟೈಮ್ ವೇಸ್ಟ್ ಆಯಿತು. ಈಗ ಕೊಟ್ಟಿರೋ ದುಡ್ಡನ್ನೇನೋ ರಿಫಂಡ್ ಮಾಡ್ಬೋದು, ಕಳ್ಕೊಂಡಿರೋ ಟೈಮನ್ನು ರಿಫಂಡ್ ಮಾಡೋಕ್ಕಾಗತ್ತಾ? ನಿಧಾನವಾಗಿ ಸಹಜ ಸ್ಥಿತಿಗೆ ಈಗ ಟರ್ಮಿನಲ್ 1 ವಾಪಸ್ ಬರ್ತಾ ಇದೆ. ಅಂದರೆ ಜನಜಂಗುಳಿ ಕಡಿಮೆ ಆಗ್ತಾ ಇದೆ ಅಂತ. ಜನಜಂಗುಳಿ ಏನು ಕಡಿಮೆ ಆಗ್ತಾ ಇರೋದು ಅಂತಂದರೆ ಸಹಜ ಸ್ಥಿತಿ ಅಲ್ಲ, ಅದು ಅಸಹಜ ಸ್ಥಿತಿ. ಕಾರಣ ಏನು ಅಂತಂತಂದರೆ ರೆಗ್ಯುಲರ್ ಆಗಿ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಇಂಡಿಗೋ ಫ್ಲೈಟ್ ಅನ್ನೋ ಕಡೆ ಮುಖಾನೂ ಮಾಡ್ತಿಲ್ಲ. ಅವ್ರಿಗೆ ಲಾಸ್ ಅದು. ಮತ್ತು ಪ್ರಯಾಣಿಕರ ನಂಬಿಕೆ ಗಿಟ್ಟಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ನಂಬಿಕೆ ಕಳ್ಕೊಂಡಿದ್ದಾರೆ ಈಗ ಆಲ್ರೆಡಿ ಇಂಡಿಗೋ ಸಂಸ್ಥೆ. ಈಗ ಇಂಡಿಗೋ ಆಪ್ರೇಷನ್ ಪ್ರಾರಂಭ ಆಗಿದೆ, ಆದರೂ ಡಿಲೇ ಇದೆ ಒಂದಷ್ಟು ಫ್ಲೈಟ್ಗಳು. ಅದರಲ್ಲಿ 1-2 ಫ್ಲೈಟ್ಗಳಂತೂ ಓಡಾಡ್ತಾ ಇದ್ದಾವೆ. ಈಗ ಸಹಜ ಸ್ಥಿತಿಯತ್ತ ವಾಪಸ್ ಬಂದಿದೆ. ಎಲ್ಲ ಸರಿ ಹೋಗಬೇಕು ಅಂತಂದರೆ 100% ಸರಿ ಆಗಬೇಕು ಅಂತಂದರೆ ಇನ್ನೊಂದು ವಾರ ಕಾಯಬೇಕು. ಡಿಸೆಂಬರ್ 15ನೇ ತಾರೀಕು ಆದಮೇಲೆ ಕಾರ್ಯಾಚರಣೆ ಸಂಪೂರ್ಣವಾಗಿ ಶುರುವಾಗುತ್ತೆ ಅನ್ನೋ ಭರವಸೆಯನ್ನು ಈಗ ಇಂಡಿಗೋ ಸಂಸ್ಥೆಯಿಂದ ಕೊಟ್ಟಿರೋದು. ಪ್ರಯಾಣಿಕರು ನಂಬಿದ್ರು ಇಂಡಿಗೋ ಫ್ಲೈಟನ್ನು. ಇಲ್ಲ, ಡಿಲೇ ಅಂತ ತೋರಿಸಿದ್ದಾರೆ, ಇನ್ನೊಂದು 1 ಅವರ್ ಆದಮೇಲೆ ಬರುತ್ತೆ, 2 ಅವರ್ ಆದಮೇಲೆ ಬರುತ್ತೆ ಅಂತ. ಹಾಗೆ ಕಾದು ಲಾಸ್ಟ್ಗೆ ಕ್ಯಾನ್ಸಲ್ ಅಂತ ಮಾಡಿದ್ದು. ನಾನು ಹೇಳಿದ್ನಲ್ಲ, ಟಿಕೆಟ್ ಏನೋ ರೀಫಂಡ್ ಕೊಟ್ಬಿಡ್ತಾರೆ ದುಡ್ಡನ್ನು. ಆದರೆ ಕಾದು ಹೈರಾಣಾಗಿ ಸುಸ್ತಾದಾಗಿ ಅಲ್ಲೇ ನಿದ್ರೆಗೆ ಜಾರಿ ಆ ಸಮಯ ಇದೆಯಲ್ಲ, ಆ ಸಮಯನ ವಾಪಸ್ ಕೊಡೋಕ್ಕಾಗತ್ತಾ ಇಂಡಿಗೋ ಸಂಸ್ಥೆಯಿಂದ? ಚಾನ್ಸೇ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಈಗ ಸದ್ಯದ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ರಾಮಾಂಜಿ ಕೆಂಪೇಗೌಡ ಏರ್ಪೋರ್ಟ್ನ ಮುಂಭಾಗದಿಂದ ಲೈವ್ನಲ್ಲಿದ್ದಾರೆ. ರಾಮಾಂಜಿ, ಸದ್ಯದ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿದೆಯಾ? ಎಲ್ಲ ನಾರ್ಮಲ್ ಆಗಿದೆಯಾ ಅಲ್ಲಿ? ಎಸ್ ಶರತ್, ಏನಂತಂದ್ರೆ ಕಳೆದ ಒಂದು 4 ದಿನದಿಂದ ಸಾಕಷ್ಟು ಸಮಸ್ಯೆ ಇತ್ತು. ಇವತ್ತು 5ನೇ ದಿನ ಏನಂತಂದ್ರೆ ನಿನ್ನೆ ಒಂದು DGC ಏನೋ ಹೊಸ ನಿಯಮ ತಂದಿತ್ತು, ಅದನ್ನ ವಾಪಸ್ ಪಡ್ಕೊಂಡು ನಂತರ ಏನಂತಂದ್ರೆ ಇಂಡಿಗೋ ಏರ್ಲೈನ್ ಸಂಸ್ಥೆಯಲ್ಲಿ ಉಂಟಾದ ಸಮಸ್ಯೆಗಳು ಏನಂತಂದ್ರೆ ಇವತ್ತು ಬೆಳಗ್ಗೆಯಿಂದ ಸಾಲ್ವ್ ಮಾಡೋದಕ್ಕೆ ಇಂಡಿಗೋ ಸಂಸ್ಥೆ ಮುಂದಾಗಿದೆ. ಈಗ ಸದ್ಯಕ್ಕೆ ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1 ಭಾಗದಲ್ಲಿ ಇದ್ದೇವೆ. ಇಲ್ಲೆಲ್ಲಾನು ಸಹ ನಾನು ವಿಜುವಲ್ಸ್ ಅಲ್ಲಿ ನೋಡ್ತಾ ಹೋಗ್ತೀನಿ. ಇಲ್ಲೆಲ್ಲರೂ ಸಹ ಏನಂತಂದ್ರೆ ಬೆಳಗ್ಗೆ ಒಂದು ಜನಸಂಖ್ಯೆ ಕಡಿಮೆ ಆಗಿತ್ತು. ಈಗೇನಂತಂದ್ರೆ ಮಧ್ಯಾಹ್ನದ ನಂತರ ಏನಂತಂದ್ರೆ ಜನಸಂಖ್ಯೆ ಮತ್ತೆ ಜಾಸ್ತಿ ಆಗಿದೆ. ಆದ್ರೂ ಸಹ ಏನಂತಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಒಂದು 10 ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಇನ್ನು ಉಳಿದವೆಲ್ಲಾನು ಟೇಕ್ ಆಫ್ ಆಗ್ತಾ ಇತ್ತು. ಜೊತೆಗೆ ಡಿಲೇ ಜೊತೆ ಏನಂತಂದ್ರೆ ವಿಳಂಬದ ಜೊತೆ ಏನಂತಂದ್ರೆ ಟೇಕ್ ಆಫ್ ಆಗ್ತಾ ಇತ್ತು. ಈಗ ಮಧ್ಯಾಹ್ನ 2 ಗಂಟೆ ನಂತರ ಒಂದು 10 ಫ್ಲೈಟ್ ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ. ಆ ಒಂದು ಇದರಿಂದ ಏನಂತಂದ್ರೆ ಜನಸಂಖ್ಯೆ ಬರ್ತಾ ಇದ್ದಾರೆ, ಪ್ಲಸ್ ಅದ್ರ ಜೊತೆ ಆಪರೇಷನ್ ಸಹ ಸ್ಟಾರ್ಟ್ ಆಗಿದೆ. ಅಂದ್ರೆ ಜನಜಂಗುಳಿ ಏನಂತಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಕಡಿಮೆ ಇತ್ತು. ಈಗ ಮತ್ತೆ ಏನಂತಂದ್ರೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ಲಸ್ ಆಪರೇಷನ್ ಸಹ ಜಾಸ್ತಿ ಆಗಿದೆ. ಸದ್ಯಕ್ಕೆ ಏನಂತಂದ್ರೆ ಪರಿಸ್ಥಿತಿ ಏನಂತಂದ್ರೆ ಕಡಿಮೆ ಆದಂಗೆ ಇರುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಇದೆಲ್ಲಾನು ಸಹ ಸೇರಿದಂತೆ ಇಂಡಿಗೋ ಸಮಸ್ಯೆ ಸೇರಿದಂತೆ BL ಏರ್ಪೋರ್ಟ್ ನ ಸಿಬ್ಬಂದಿ ಮತ್ತೆ CSF ಅವರು ಸಹ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಸಹ ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ಆಪರೇಷನ್ ಸ್ಟಾರ್ಟ್ ಆಗಿದೆ, ಪ್ರಯಾಣಿಕರು ಹೋಗ್ತಾ ಇದ್ದಾರೆ, ಪ್ರಯಾಣಿಕರ ಸಂಖ್ಯೆನೂ ಸಹ ಜಾಸ್ತಿ ಆಗಿದೆ. ಒಂದ್ ಕಡೆ ಪ್ರಯಾಣಿಕರು ಹೋಗೋದು ಮತ್ತು ಬರೋದ್ರಲ್ಲಿ ಸಮಸ್ಯೆ ಆದ್ರೆ, ಮತ್ತೊಂದ್ ಕಡೆ ಪ್ರಯಾಣಿಕರು ಇನ್ನೊಂದು ಹೇಳ್ತಾರೆ ಲಗೇಜ್ ನ ಸಮಸ್ಯೆ ಸಾಕಷ್ಟು ಇದೆ. ಕಳೆದ ಒಂದು 3 ದಿನಗಳಿಂದ ಏನಂತಂದ್ರೆ ಪ್ರಯಾಣ ಮಾಡಿದಂತ ಲಗೇಜ್ಗಳು ಸಹ ಇನ್ನೂ ಸಿಕ್ಕಿಲ್ಲ. ಆ ಪ್ರಯಾಣಿಕರ ಲಗೇಜ್ ಪಡ್ಕೊಳ್ಳೋದಕ್ಕೂ ಸಹ ಏರ್ಪೋರ್ಟ್ಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಆದ್ರೆ ಏನಂತಂದ್ರೆ ಆ ಲಗೇಜ್ ಬಗ್ಗೆ ಯಾವುದೇ ಮಾಹಿತಿ ಇಂಡಿಗೋ ಸಮಸ್ಯೆ ಇಲ್ಲಿವರೆಗೂ ನೀಡಿಲ್ಲ. ಅದಾದ್ಮೇಲೆ ಅಲ್ಲೂ ಸಹ ಈ ಕಾರಣಕ್ಕೂ ಸಹ ಆ ಪ್ರಯಾಣಿಕರು ಏನಂತಂದ್ರೆ ಆಕ್ರೋಶವನ್ನ ಇಂಡಿಗೋ ಸಮಸ್ಯೆ ಇಂಡಿಗೋ ಸಮಸ್ಯೆ ಏನಿದೆ ಏನಂತಂದ್ರೆ ಈಗ ಏನಂತಂದ್ರೆ ಹಂತವಾಗಿ ಒಂದು ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಏನು ಇಂಡಿಗೋ ಸಮಸ್ಯೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಮಾಡ್ತಾ ಇದ್ರು. ಅದ್ರ ಜೊತೆ BLR ಏರ್ಪೋರ್ಟ್ ಸಹ ಅವ್ರಿಗೆ ಜೊತೆ ಕೈ ಜೋಡಿಸಿ ಈ ಎಲ್ಲಾ ಸಮಸ್ಯೆನ ಬಗೆಹರಿಸ್ತದೆ. ಇಂಡಿಗೋ ಸಮಸ್ಯೆ ಏನಂತಂದ್ರೆ ಇನ್ನಷ್ಟು ಸಿಬ್ಬಂದಿನ ಏನಂತಂದ್ರೆ ನಿಯೋಜನೆ ಮಾಡಿ ಈ ಪ್ರಯಾಣಿಕರಿಗೆ ಉಂಟಾಗ್ತಾ ಇರುವಂತಹ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಿದ ಪ್ರಯಾಣಿಕರು ಏನಂತ ಅವ್ರ ಸಂಕಷ್ಟದಿಂದ ಹೊರಬರಬಹುದು. ಶರತ್, ಓಕೆ, ಥ್ಯಾಂಕ್ ಯು ರಾಮಾಂಜಿ ಡೀಟೇಲ್ಸ್ಗಾಗಿ.